ಮೊದಲಿಗೆ ನಾಗಸಂದ್ರ ಮೆಟ್ರೋ ನಿಲ್ದಾಣದಲ್ಲಿ ಬೆಂಕಿ ಅವಘಡ ಆಗಿದೆ. ಹಸಿರು ಮಾರ್ಗದಲ್ಲಿನ ಮೆಟ್ರೋ ನಿಲ್ದಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ದಟ್ಟ ಹೊಗೆಯೂ ಕೂಡ ಆವರಿಸಿಕೊಂಡಿತ್ತು. ಕ್ಷಣಕಾಲ ಆತಂಕದ ವಾತಾವರಣವೂ ನಿರ್ಮಾಣ ಆಗಿತ್ತು. ನಾಗಸಂದ್ರ ಮೆಟ್ರೋ ಸ್ಟೇಷನ್ನಲ್ಲಿ ಗ್ರೀನ್ ಲೈನ್ ಮಾರ್ಗ ಅದು. ಮೆಟ್ರೋ ನಿಲ್ದಾಣದ ಕೊನೆಯ ಹಂತದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ, ಅಂದ್ರೆ ಮೂಲೆಯಲ್ಲಿ ಕಾಣಿಸ್ಕೊಂಡಿದೆ ಬೆಂಕಿ ಅಂತ. ಬೆಂಕಿ ನಂದಿಸೋದಕ್ಕೆ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ. ಮೆಟ್ರೋ ಸ್ಟೇಷನ್ ಹೊತ್ತಿ ಉರಿತಾ ಇತ್ತು. ಮಾದಾವರ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ ಮಾರ್ಗದಲ್ಲಿನ ಸ್ಟೇಷನ್ ಅದು. ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆ ಮೆಟ್ರೋ ರೈಲು ಸಂಚಾರವನ್ನ ಸ್ಥಗಿತ ಮಾಡಲಾಗಿತ್ತು. ಬಿಎಂಆರ್ಸಿಎಲ್ ಅಧಿಕಾರಿಗಳು ಮತ್ತು ಪೀಣ್ಯ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ಭಾನುವಾರ ರಜೆ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕಡಿಮೆ ಇದ್ರು, ಹಂಗೋ ಹಿಂಗೋ ಬಚಾವಾದ್ರು. ಭಾರಿ ಅನಾಹುತ ತಪ್ಪಿದೆ. ಪ್ರಯಾಣಿಕರು ಸಿಬ್ಬಂದಿಗಳು ಯಾರಿಗೂ ಏನೂ ಆಗಿಲ್ಲ, ಸೇಫ್ ಆಗಿದೆ. ಬಟ್ ಸೇಫ್ಟಿ ಬಗ್ಗೆ ಏನು ಸೇಫ್ಟಿನೇ ಇಲ್ವಾ? ಅದು ಮೆಟ್ರೋ ಸ್ಟೇಷನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೊಗೆ ಆವರಿಸ್ಕೊಂಡಿದೆ, ಬೆಂಕಿ ಕಾಣಿಸ್ಕೊಂಡಿದೆ ಅಂತಂತಂದರೆ ಇದು ಯಾರದೋ ನಿರ್ಲಕ್ಷ್ಯನೇ ಆಗಿರುತ್ತೆ. ಸೇಫ್ಟಿನೇ ಇಲ್ವಾ ಹಾಗಾದ್ರೆ ಜನರಿಗೆ? ಮೆಟ್ರೋ ಸ್ಟೇಷನ್ನಲ್ಲೂ ನಿಮಗೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಹೈ ಟೆಕ್ನಾಲಜಿ ಬಳಸಿ ಮೆಟ್ರೋ ಸ್ಟೇಷನ್ನ ನಿರ್ಮಾಣ ಮಾಡಲಾಗಿರುತ್ತೆ. ನೋಡಿ, ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋದು. ಅದು ನೀವು ಹೇಳ್ಬೋದು ಶಾರ್ಟ್ ಸರ್ಕಿಟ್ಟು ಅವೆಲ್ಲ ಕಾಮನ್ನು, ಅದು ದೊಡ್ಡ ದೊಡ್ಡ ಕೋಟಿ ಬೆಳೆ ಬಾಳೋ ಬಿಲ್ಡಿಂಗನ್ನೇ ಬಿಟ್ಟಿಲ್ಲ, ಇನ್ನು ಮೆಟ್ರೋ ಸ್ಟೇಷನ್ ಬಿಡ್ತಾರಾ ಅಂತ ಹೇಳ್ಬೋದು ನೀವು. ಬಟ್ ಒಂದು ಗೌರ್ಮೆಂಟ್ ಮಾಡಿರೋದು, ಜೊತೆಗೆ ಜನರಿಗೋಸ್ಕರ ಮಾಡಿರೋದು, ಎಷ್ಟೊಂದು ಜನ ಲಕ್ಷಾಂತರ ಜನ ಡೈಲಿ ಪ್ರಯಾಣ ಬೆಳೆಸ್ತಾರೆ. ಆ ಜಾಗದಲ್ಲಿ ಈ ರೀತಿಯ ಘಟನೆಗಳಾಗುತ್ತೆ ಅಂತಂದರೆ ಹೆಂಗೆ ಸಾಧ್ಯ? ಇದು ಸೇಫ್ಟಿನೇ ಇಲ್ವಾ ಹಾಗಾದರೆ? ಅದು ನೋಡಿ, ಕಾರ್ನರಲ್ಲಿ ಬಂದಿದೆ. ಅಲ್ಲಿ ಬೆಂಕಿ ನಂದಿಸೋಕ್ಕೆ ಭಾರಿ ಕಷ್ಟಪಡಬೇಕಾಗತ್ತೆ. ಆ ಬೋರ್ಡ್ ಬರುತ್ತೆ ನೋಡಿ, ನಾಗಸಂದ್ರ ಅಂತೇಳಿ ಬೋರ್ಡ್ ಬರುತ್ತಲ್ಲ, ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋದು. ಮೆಟ್ರೋ ಡಿಸ್ಪ್ಲೇ ಬೋರ್ಡ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರೋದು ನೋಡಿ, ಅದನ್ನೇ ಹೇಳ್ತಾ ಇದ್ದೆ ನಾನು. ನಾಗಸಂದ್ರ ಮೆಟ್ರೋ ನಿಲ್ದಾಣದ ನಾಮಫಲಕದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಹಸಿರು ಮಾರ್ಗದಲ್ಲಿನ ಮೆಟ್ರೋ ನಿಲ್ದಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋದು. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ. ಥಟ್ ಅಂತ ಆವರಿಸ್ಬಿಟ್ಟಿದೆ ಹೊಗೆ. ಕೆಲಕಾಲ ಆತಂಕವೂ ಕೂಡ ನಿರ್ಮಾಣ ಆಗಿತ್ತು. ಸದ್ಯ ಮೆಟ್ರೋ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಿದ್ದಾರಂತೆ. ಒಂದು ವೇಳೆ ಭಾರೀ ಅಗ್ನಿ ಅವಘಡ ಸಂಭವಿಸಿಬಿಟ್ರೆ ಪ್ರಯಾಣಿಕರ ಪಾಡೇನು ಹಾಗಾದ್ರೆ? ಅದು ಚಿಂತೆಗೀಡು ಮಾಡಿರೋದು. ಸದಾ ಪ್ರಯಾಣಿಕರಿಂದ ತುಂಬಿ ತುಳುಕಾಡುತ್ತೆ ಮೆಟ್ರೋ ಸ್ಟೇಷನ್ಗಳು. ಈ ಮೆಟ್ರೋ ಡಿಸ್ಪ್ಲೇ ಬೋರ್ಡ್ನಲ್ಲೇ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅನ್ನೋದಾದರೆ ಏನೋ ಚಿಕ್ಕದ್ರಲ್ಲಿ ಹೋಗಿದೆ ಅಷ್ಟೇ. ದೇವ್ರ ದೊಡ್ಡವನು ಚಿಕ್ಕದ್ರಲ್ಲಿ ಹೋಗಿದೆ, ದೊಡ್ಡದೇನಾಗಿಲ್ಲ ಅಂತ ನಾವು ಸಮಾಧಾನ ಪಡ್ಕೋಬೇಕಷ್ಟೇ. ದೊಡ್ಡ ದೊಡ್ಡ ರೀತಿಯಾಗಿ ಆಗ್ಬಿಟ್ರೆ ಹಿಂಗೆ ಅಂತ ಒಂದು ಭಯ ಅಂತೂ ಇದ್ದೇ ಇರುತ್ತಲ್ವಾ? ಅವಾಗ ಹಿಂಗೆ ಏನು ಸೇಫ್ಟಿ ಇಲ್ವಾ? ದೊಡ್ಡ ಮಟ್ಟದಲ್ಲಿ ಆಗೋಗಿದ್ರೆ ಏನು ಕತೆ ಅಂತ ಜನ ಮಾತಾಡ್ಕೊಳ್ತಾ ಇದ್ರು. ಅಲ್ಲೇ ಮೆಟ್ರೋ ಸ್ಟೇಷನ್ಗಳಲ್ಲಿ ಓಡಾಡುವಂಥ ಜನರೇ ಮಾತಾಡಿದ್ದಿದ್ನ. ನಾಗಸಂದ್ರ ಅಂಥೇಳಿ ಡಿಸ್ಪ್ಲೇ ಆಗಿರೋ ಬೋರ್ಡ್ ಅದು, ಆ ಬೋರ್ಡ್ನಲ್ಲೇ ಶಾರ್ಟ್ ಸರ್ಕ್ಯೂಟ್ ಆಗಿದೆ ನೋಡಿ. ಹೊಗೆ ನೋಡಿ, ಅದು ಹೊಗೆ ನೋಡಿದ್ರೆ ದೊಡ್ಡದಾಗಿ ಏನೋ ಆಗಿದೆ ಅನ್ನಿಸ್ಬಿಡ್ಬೇಕು, ಹಂಗಾಗಿದೆ ಅದು. ಬಟ್ ನೋ ಪ್ರಾಬ್ಲಮ್, ಯಾರಿಗೂ ಏನು ಸಮಸ್ಯೆ ಆಗಿಲ್ಲ, ಪ್ರಯಾಣಿಕರಿಗೇನು ಸಮಸ್ಯೆ ಆಗಿಲ್ಲ, ಸಿಬ್ಬಂದಿಗಳಿಗೂ ಏನಾಗಿಲ್ಲ. ಒಟ್ಟಲ್ಲಿ ಬೆಂಕಿ ಅಂತೂ ಕಾಣಿಸ್ಕೊಂಡಿದೆ, ದಟ್ಟ ಹೊಗೆ ಆವರಿಸ್ಕೊಂಡಿದೆ ಅಷ್ಟೇ. ದೊಡ್ಡ ಮಟ್ಟದಲ್ಲಿ ಆಗಿಲ್ಲ, ಚಿಕ್ಕ ಮಟ್ಟದಲ್ಲಿ ಆಗಿದೆ. ಅದೇ ಹೇಳಿದ್ನಲ್ಲ, ದೇವ್ರ ದೊಡ್ಡವನು ಸಣ್ಣದರಲ್ಲೇ ಮುಗಿಸ್ತಾ, ದೊಡ್ಡದಾಗೇನಾಗಲಿಲ್ಲ ಅಂತ. ಆದರೂ ಪ್ರಯಾಣಿಕರು ಹೇಳೋದು, ದೊಡ್ಡದಾಗ್ಬಿಟ್ಟಿದ್ರೆ ಏನು ಸರ್ ಸಮಸ್ಯೆ ಆಗಾದರೆ? ನಮ್ಮ ಜೀವಕ್ಕೇನು ಬೆಲೆನೇ ಇಲ್ವಾ? ಏನು ಸೇಫ್ಟಿ ಇಲ್ಲ ಅನ್ಸುತ್ತಪ್ಪ ಯಾಕೋ ಮೆಟ್ರೋ ಅಂತ ಮಾತಾಡ್ತಾ ಇದ್ರು ಜನ. ನಾಳೆ ದಿನ ಈಗ ಮೆಟ್ರೋ ಹೊರಭಾಗದಲ್ಲಿ ಆಯಿತು, ಓಕೆ, ಮೆಟ್ರೋ ಒಳಭಾಗದಲ್ಲಿ ಆಗ್ಬಿಟ್ರೆ ಹೆಂಗೆ ಕತೆ? ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮತ್ತೆ ಪರದಾಡಬೇಕಾಗತ್ತೆ ಬೆಂಕಿ ನಂದಿಸೋಕ್ಕೆ. ಅವ್ರು ಬಂದು ಇಲ್ಲೆಲ್ಲ ಒಳಗಡೆ ಎಲ್ಲ ನುಗ್ಗಿ ಪೈಪ್ ಹಾಕಿ ನೀರು ಆರಿಸೋದಕ್ಕೋಸ್ಕರ ಅಷ್ಟರೊಳಗಡೆ ದೊಡ್ಡ ದೊಡ್ಡ ಅನಾಹುತಗಳಾಗೋಗಿರ್ತವೆ ಆ ಸಮಯದೊಳಗಡೆ. ಆ ಗೋಲ್ಡನ್ ಅವರ್ ಅಂತ ಕರಿತೀವಿ, ಹಂಗೆ ಈ ರೀತಿ ಜನ ಮಾತಾಡ್ಕೊಳ್ತಾ ಇರೋದು. ಲಕ್ಷ ಲಕ್ಷ ಮಂದಿ ಪ್ರಯಾಣಿಸೋ ಮೆಟ್ರೋದಲ್ಲಿ ಎಂತೆಂಥ ಅನಾಹುತಗಳಾಗ್ತಾ ಇದೆ. ಇಲ್ಲಿ ಅತ್ಯಂತ ಸುರಕ್ಷಿತ ಸಾರಿಗೆ ವ್ಯವಸ್ಥೆ ಅಂತಂತಂದರೆ ಅದು ಮೆಟ್ರೋ ಅಂತಲೇ ಹೇಳೋದೇ ಅಲ್ಲ. ಮೆಟ್ರೋದಲ್ಲಿನ ಈ ಅನಾಹುತದಿಂದ ಸುರಕ್ಷತೆಯ ಬಗ್ಗೆ ದೊಡ್ಡ ಸವಾಲು ಏಳ್ತಾ ಇದೆ. ನಿಲ್ದಾಣದಲ್ಲಿ ಭಾರಿ ಅನಾಹುತ ಆಗಿದೆ. ರೈಲೊಳಗಾಗ್ಬಿಟ್ಟಿದ್ರೆ ಯಾರು ಹೊಣೆ? ನಿತ್ಯ ಜನಜಂಗುಳಿಯಿಂದ ತುಂಬಿ ತುಳುಕುತ್ತೆ ಮೆಟ್ರೋ ನಿಲ್ದಾಣ. ಇವತ್ತು ರಜೆ ಇತ್ತು,
ಹಂಗೋ ಸ್ವಲ್ಪ ಪ್ರಯಾಣಿಕರ ಸಂಖ್ಯೆಯಲ್ಲಿ ಸ್ವಲ್ಪ ಕಮ್ಮಿ ಇತ್ತು. ಮೆಟ್ರೋ ನಿಲ್ದಾಣದ ಅನಾಹುತದಿಂದ ಆತಂಕಕ್ಕೀಡಾಗಿದ್ದಾರೆ ಪ್ರಯಾಣಿಕರು. ಲಕ್ಷ ಮಂದಿ ಪ್ರಯಾಣಿಸೋ ಮೆಟ್ರೋದಲ್ಲಿ ಏನೇನು ಅನಾಹುತ ಆಗ್ತಾ ಇದೆ. ಏನೋ ಚಿಕ್ಕದಾಗಾಯಿತು, ಡಿಸ್ಪ್ಲೇ ಬೋರ್ಡಲ್ಲೇನೋ ಆಯಿತು, ಸರಿ. ಒಳಗಡೆ ಆಗೋಗಿದ್ದಿದ್ರೆ ಮೆಟ್ರೋ ಸ್ಟೇಷನ್ ಒಳಗಡೆ ಆಗಿರಲಿ ಅಥವಾ ಮೆಟ್ರೋದ ಒಳಗಡೆ ರೈಲ್ ಒಳಗಡೆನೇ ಆಗ್ಬಿಟ್ಟಿದ್ರಿ ಏನು ಕತೆ? ಏನು ಸರ್ ಕತೆ? ಅವಾಗ ಕೇಳ್ತಿದ್ದಾರೆ ಜನ. ಸೇಫ್ಟಿ ಬಗ್ಗೆ ನಮ್ಗೆ ಅನುಮಾನ ಮೂಡ್ತಿದೆ ಅಂತ ಹೇಳ್ತಿದ್ದಾರೆ. ಈ ಒಂದು ಇನ್ಸಿಡೆಂಟ್ ಪ್ರಯಾಣಿಕರಿಗೆ ಭಯ ಉಂಟು ಮಾಡ್ತಾ ಇದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಪ್ರಯಾಣಿಕರೇ ಹೇಳ್ತಾ ಇರೋ ಮಾತು. ಯಾವತ್ತಿಗೂ ಹಿಂಗಾಗಿರಲಿಲ್ಲ ಸರ್, ಹಿಂಗೆ ಆಗೋಗಿದೆ ಅಂದ ತಕ್ಷಣವೇ ನಮಗೆ ಒಂದು ಭಯ ಕಾಡ್ತಾ ಇರೋದು, ಹೌದಲ್ವಾ? ಈಗ ಚಿಕ್ಕದಾಗೇನೋ ಆಯಿತು, ಸರಿ. ದೊಡ್ಡದಾಗ ಆಗೋಗಿದ್ರೆ ಹೆಂಗೆ ಮಾಡ್ತಾರೆ ಇವರು? ಕ್ವಿಕ್ ಆ್ಯಕ್ಷನ್ ಹೆಂಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಂಡಾಗ ಅವ್ರಿಗೆ ಉತ್ತರ ಸಿಗ್ತಾ ಇಲ್ಲ. ಅದಕ್ಕೆ ಭಯ ಪಡ್ತಿದ್ದಾರೆ ಈಗ ಜನಗಳಿಗೆ. ನಾನು ಹೇಳೋದು ಏನಂತಂದರೆ, ಜಗತ್ತಿನಲ್ಲಿ ಯಾವಾಗ ಏನಾಗುತ್ತೆ ಹೇಳೋಕ್ಕಾಗೋದಿಲ್ಲ. ಮನೆ ಹೊರಗಡೆ ಹೋದರೆ ಮಳೆ ಬಂದಿರ್ತದೆ, ಮಳೆ ಬರ್ತಾ ಇರಬೇಕಾದ್ರೆ ಅದು ಯಾವುದೋ ಕೊಂಬೆ ಬೀಳುತ್ತೆ, ಅದು ಯಾವುದೋ ಲೈಟ್ ಕಂಬ ಬೀಳುತ್ತೆ, ಇನ್ಯಾವುದೋ ಗಾಡಿ, ಇನ್ಯಾವುದೋ BMTCನೋ ಇನ್ಯಾವುದೋ ಲಾರಿನೋ ಹೆಚ್ಚು ಕಮ್ಮಿ ಆಗಿಬಿಡ್ತದೆ. ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಬದುಕೋಕ್ಕೆ ಆಗೋದಿಲ್ಲ. ಹಾಗಾಗಿ ಫಸ್ಟು ಈ ಭಯ ಬಿಟ್ಟುಬಿಟ್ಟು ಧೈರ್ಯವಾಗಿ ಮುನ್ನುಗ್ಗಬೇಕಷ್ಟೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ಚಿಕ್ಕ ಅವಘಡ, ಸದ್ಯ ದೇವರು ಚಿಕ್ಕದ್ರಲ್ಲೇ ಮುಗಿಸ್ತಾ ಅಂತ ಅನ್ಕೋಬೋದು ಅಷ್ಟೇ. ಬಟ್ ಪ್ರಯಾಣಿಕರು ಕೇಳ್ತಾ ಇರೋ ಡೌಟ್ ಏನು ಗೊತ್ತಾ? ದೊಡ್ಡದಾಗ ಆಗ್ಬಿಟ್ಟಿದ್ರೆ ಏನು ಕತೆ ಅಂತ ಉತ್ತರ ಇದೆಯಾ ಇದಕ್ಕೆ? ಖಂಡಿತ ಶರತ್. ಏನು ಅಂತ ಹೇಳಿದ್ರೆ, ನೆಲಮಂಗಲದಿಂದ ಮತ್ತೆ ದಾಸರಳ್ಳಿ ಭಾಗದ ಏನು ಹೆಸರುಘಟ್ಟ ರಸ್ತೆ ಇರ್ಬೋದು, ಈ ಕಡೆಯಿಂದ ಪೀಣ್ಯ ಸೆಕೆಂಡ್ ಸ್ಟೇಜು ಮತ್ತೆ 8ನೇ ಮೈಲಿಯಿಂದ ಇರ್ಬೋದು ಸಾಕಷ್ಟು ಜನ ಹೊರಗಡೆಯಿಂದ ಬಂದಂತ ಜನರು ಇಲ್ಲಿ ವಾಸವಾಗಿರುವಂತದ್ದು. ಇದೇ ಸಂದರ್ಭದಲ್ಲಿ ಇಲ್ಲಿಂದ ಏನು ಮೆಟ್ರೋ, ನಮ್ಮ ಮೆಟ್ರೋ ರೈಲಿನಿಂದ ಅವರ ಕೆಲಸ ಕಾರ್ಯಗಳಿಗೆ ತೆರಳೋದಕ್ಕೆ ಇದೊಂದು ಪರ್ಯಾಯ ಮಾರ್ಗ ಅಂತಾನೆ ಹೇಳ್ಬೋದು. ಈ BMTC ಬಸ್ ಇದನ್ನೆಲ್ಲ ನೋಡ್ಕೊಂಡ್ರೆ ಏನು ಸಂಚಾರಿ ದಟ್ಟಣೆಯಲ್ಲಿ ಸಿಲುಕೊಂಡು ಕೆಲಸಗಳಿಗೆ ತಡ ಆಗುತ್ತೆ ಅಂತ ಹೇಳಿ ಒಂದು ಮೆಟ್ರೋ ಏನು ರೈಲು ಸಂಪರ್ಕನ ಇವು ಅವಲಂಬಿಸಿರುವಂತದ್ದು. ಇಂದೇ ಸಂದರ್ಭದಲ್ಲಿ ಏನಾದ್ರೂ ಈ ಒಂದು ಸಣ್ಣ ಅವಘಡ, ಏನು ಶಾರ್ಟ್ ಸರ್ಕ್ಯೂಟ್ ಇಂದಾದಂತ ಏನು ನಾಮಫಲಕದಲ್ಲಿ ಬೆಂಕಿ ಕಾಣಿಸ್ಕೊಂಡು ಹೊಗೆ ಆವರಿಸ್ಕೊಂಡಿತ್ತು, ಬರೀ ಇಷ್ಟಕ್ಕೆ ಇಷ್ಟೊಂದು ಆತಂಕ ಆದ್ರೆ ಇನ್ನೇನಾದ್ರೂ ಭಾರಿ ದುರ್ಘಟನೆ ಆಗುವಂತ ಸಂದರ್ಭ ಬಂದಾಗ ಇಲ್ಲ ಆತಂಕ ಯಾವ ರೀತಿ ಸೃಷ್ಟಿ ಆಗುತ್ತೆ ಅನ್ನೋದು ಇದಕ್ಕೊಂದು ಸಾಕ್ಷಿ. ಇಲ್ಲಿನ ಸಾವಿರಾರು ಜನ ಪ್ರಯಾಣಿಕರು ಪ್ರತಿನಿತ್ಯ ಇಲ್ಲಿ ಓಡಾಡಂತ ಒಂದು ಮೆಟ್ರೋ ಸ್ಟೇಷನ್ ಇದು. ಇಲ್ಲಿ ಮಾದಾವರದಿಂದ ಏನು ಸಿಲ್ಪರ್ಡ್ ಇನ್ಸ್ಟಿಟ್ಯೂಟ್ ವರ್ಗೂ ಪ್ರಯಾಣ ಬಳಸ್ತಕ್ಕಂತ ಈ ಒಂದು ಮಾರ್ಗದಲ್ಲಿ ಈ ರೀತಿ ಹಸಿರು ಮಾರ್ಗವಾಗಿರುತ್ತೆ. ಈ ಒಂದು ಮೆಟ್ರೋ ಸ್ಟೇಷನ್ ಈ ರೀತಿ ಒಂದು ಅವಘಡ ಸಂಭವಿಸಿದ್ರೆ ಎಂತ ಭಾರಿ ಅನಾಹುತ ಸಂಭವಿಸಬಹುದು ಅಂತ ಹೇಳೋಕೆ ಇದೊಂದು ನಿದರ್ಶನ ಶರತ್. ಮತ್ತೊಂದು ಕಡೆ ಜನ ಸಿಕ್ಕಾಪಟ್ಟೆ ಭಯ ಪಟ್ಬಿಡ್ತಾರೆ. ಈಗಿನ ಹೆಂಗೆ ಅಂತಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಹೇಳಕ್ಕೆ ಬರೋದಿಲ್ಲ ಅನ್ನೋದು. ಈಗ ಈ ಆ್ಯಂಗಲ್ನಲ್ಲಿ ಯೋಚನೆ ಮಾಡೋದಾದರೆ, ಈ ಒಂದು ಮೆಟ್ರೋ ನಿಲ್ದಾಣದಲ್ಲಿ ಹಿಂಗೇನೋ ಸಣ್ಣದಾಗಾಯಿತು, ಓಕೆ, ದೊಡ್ಡದಾಗ ಆಗ್ಬಿಟ್ರೆ ಅನ್ನೋ ಭಯ ದೂರ ಮಾಡಬೇಕಲ್ಲ. ಜನರಿಗೆ ಧೈರ್ಯ ತುಂಬಿಸೋವಂಥ ಕೆಲಸನೂ ಕೂಡ ಈ ಸಂದರ್ಭದಲ್ಲಿ ಆಗಬೇಕಾಗುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಖಂಡಿತ ಶರತ್. ಏನು ಅಂತಂದ್ರೆ BMRCL ಅಧಿಕಾರಿಗಳು ಮತ್ತೆ ಇಲ್ಲಿನ ನಮ್ಮ ಮೆಟ್ರೋ ಸಿಬ್ಬಂದಿಗಳು ಏನಿದ್ದಾರೆ ಈಗಾಗಲೇ ಬೆಂಕಿ ನಂತಿರಬಹುದು. ಆದ್ರೆ ಈ ಒಂದು ಭರವಸೆ ಅನ್ನೋದು ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ ಒಂದು ಭರವಸೆ ನೀಡಬೇಕು ಅಂತಂದ್ರೆ ಇಲ್ಲಿ ಸಾವಿರಾರು ಜನ ಒಮ್ಮೆಲೆ ಬಂದು ಒಂದು ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ, 10 ಬಾರಿ ಓಡಾಡಂತ ಸಂದರ್ಭದಲ್ಲಿ ಈ ರೀತಿ ಒಂದು ಅವಘಡ ಏನಾದ್ರು ಸಂಭವಿಸಿದಾಗ ಅವ್ರು ಭರವಸೆ ಕೊಡ್ಬೇಕಾಗಿರುವಂತದ್ದು ಇಲ್ಲೇ. ಯಾಕೆಂದ್ರೆ ಎಷ್ಟೋ ಕುಟುಂಬಗಳು ಕೆಲಸ ಕಾರ್ಯಗಳ ನಿಮಿತ್ತ ಇಲ್ಲಿಂದ ಈ ಒಂದು ರೈಲ್ವೆ ಮಾರ್ಗವಾಗಿ ಮೆಟ್ರೋ ಮಾರ್ಗವಾಗಿ ಸಂಚಾರ ಮಾಡ್ತಾರೆ ಅಂತಂದಾಗ ಅವ್ರ ಕುಟುಂಬಗಳಿಗೂ ಆಧಾರ ಈ ಒಂದು ಮೆಟ್ರೋ ಸಂಚಾರ ಏನು ಸಿಬ್ಬಂದಿ ಆಡಳಿತ ಮಂಡಳಿ ಏನಿದೆ BMRCL ಅವರೇ ಉತ್ತರ ಕೊಡ್ಬೇಕಾಗತ್ತೆ. ಆದ್ರೆ ಯಾವ್ದಾದ್ರು ಅವಘಡ ಸಂಭವಿಸಿದಂತ ಸಂದರ್ಭದಲ್ಲಿ ಉತ್ತರ ಕೊಡೋದಕ್ಕೂ ಅದನ್ನ ಪೂರ್ವ ನಿಯೋಜಿತವಾಗಿ ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಯಾವ ರೀತಿ ನಿಗಾ ವಹಿಸಬೇಕು, ಸುರಕ್ಷತಾ ಕ್ರಮಗಳನ್ನ ತಾವು ಕಾಪಾಡ್ಕೋಬೇಕು ಅಂತ ಹೇಳಿ ಅಧಿಕಾರಿಗಳು ಈ ಒಂದು ಇದನ್ನ ಪರಿಶೀಲನೆ ಮಾಡಬೇಕಾಗಿದೆ. ಎಸ್ ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ. ನೋಡಿ, ಇದೇ ಬೋರ್ಡು ಎಲ್ಲ ಬೆಂಕಿಯೆಲ್ಲ ನಂದಿಸಿದ್ದಾದ ನಂತರದ ಸಿಚುವೇಶನ್.
ಆ ಬೋರ್ಡ್ ನೋಡಿ ಫುಲ್ಲು ಸುಟ್ಟು ಕರಕಲಾಗಿದೆ. ಅಲ್ಲಿ ಮುಂಚೆ ಏನಿಲ್ಲ, ಆ ಬೋರ್ಡ್ ಸುತ್ತ ಲೈಟ್ ಇರ್ತಾ ಇತ್ತು, ಲೈಟ್ ಆನ್ ಆಗ್ತಾ ಇತ್ತು ಸಂಜೆ ಟೈಮಲ್ಲೂ, ಕತ್ಲೆ ಟೈಮಲ್ಲೆಲ್ಲ. ಈಗ ಆ ಬೋರ್ಡು ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟು ಕರಕಲಾಗಿದೆ. ಅಲ್ಲಿನ ಸಿಬ್ಬಂದಿ ಆದಷ್ಟು ಬೇಗ ಕಾರ್ಯಪ್ರವೃತ್ತರಾಗೇನೋ ನೆನೆಸಿದ್ದಾರೆ ಅದನ್ನು, ಅಂದರೆ ಆರಿಸಿದ್ದಾರೆ, ಬೆಂಕಿ ಆರಿಸಿದ್ದಾರೆ, ತೊಂದರೆ ಇಲ್ಲ. ಆದರೆ ಈ ರೀತಿ ಶಾರ್ಟ್ ಸರ್ಕ್ಯೂಟ್ಗಳು ಒಳಗಡೆ ಆಗಿಬಿಟ್ರೆ ಏನು ಕತೆ ಅನ್ನೋದೊಂದು ಭಯ ಜನರಿಗೆ ಕಾಡ್ತಾನೆ ಇದೆ. ಜನ ಅಂದರೆ ನಾವೂ ಇನ್ಕ್ಲೂಡಿಂಗ್ ನಾವೂ ಕೂಡ ಯಾವುದೋ ಒಂದು ಘಟನೆ ಒಂದು ಸಣ್ಣದಾಗಿದ್ದರೆ ಅದನ್ನು ನಾವು ದೊಡ್ಡದಾಗಿ ನೋಡ್ತೀವಿ. ಅಯ್ಯೋ ಹಂಗಾಗ್ಬಿಟ್ರೇನು, ಹಿಂಗಾಗ್ಬಿಟ್ರೇನು ಅಂತ. ಇದಕ್ಕೆ ಉತ್ತರ ಅಂತೂ ಕಂಡ್ಕೊಳಕ್ಕಾಗಲ್ಲ, ಧೈರ್ಯ ಅಂತೂ ತಂದ್ಕೋಬೋದು ಅಷ್ಟೇ. ಧೈರ್ಯ ತಂದ್ಕೊಂಡು ಮುಂದೆ ಹೋಗಬೇಕು. ಆಮೇಲೆ ಅವರೇನೋ ಮಾಡ್ತಾರೆ, ಇವರೇನೋ ಮಾಡ್ತಾರೆ ಅಂದ್ಕೊಂಡು ಅವ್ರ ಮೇಲೆ ನಂಬಿಕೆ ಇಡೋದ್ರ ಬದಲು ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡು ನಾವು ಧೈರ್ಯದಿಂದ ಮುನ್ನುಗ್ಗೋಬೇಕಷ್ಟೇ. ಯಾವ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದಲ್ಲ, ನೀವೇ ನೋಡಿದಿರಿ. ಯಾವಾಗ ಯಾರು ಹೆಂಗೆ ಏನು ಕತೆ ಏನಾಗುತ್ತೆ ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ಈ ಥರ ಭಯ ಬಿಟ್ಬಿಟ್ಟು ಧೈರ್ಯದಿಂದ ಜೀವನ ಮಾಡಬೇಕು. ಆಮೇಲೆ ನಮ್ಮ ಭಯ ಸರ್ಕಾರ ಏನು ಮಾಡುತ್ತೋ ಅನ್ನೋದಕ್ಕಿಂತ ಅವ್ರು ಯಾರ ಒಂದು ಸಹವಾಸನೇ ಬೇಡ, ಅವ್ರು ಬಂದು ಏನು ಮಾಡೋದು, ನಾವೇ ನೋಡ್ಕೊಳ್ಳೋಣ ನಮ್ಮ ಜೀವನನ ಅನ್ನೋ ಒಂದು ಆತ್ಮಸ್ಥೈರ್ಯ ಬೆಳೆಸ್ಕೋಬೇಕು. ಇರಲಿ, ಅದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಈಗ BMRCL ಇದಕ್ಕೆ ಸ್ಪಷ್ಟನೆ ಕೊಡೋದಕ್ಕೆ ನೋಡಬೇಕು. ಯಾಕಂದರೆ ಅವರು ಕೂಡ ಸಾರ್ವಜನಿಕರ ಹಿತದೃಷ್ಟಿಯಿಂದ ಏನು ಪ್ರಕಟಣೆ ಹೊರಡಿಸ್ತಾರೆ, ಏನು ಹೇಳ್ತಾರೆ ಅಂತ ಎಲ್ಲರೂ ಭಯಪಟ್ಟಿದ್ದಾರೆ. ಆಬ್ವಿಯಸ್ಲಿ ಈ ಮೆಟ್ರೋ ಸ್ಟೇಷನಲ್ಲಿ ಹಿಂಗಾಗೋಯ್ತಲ್ಲ, ಬೋರ್ಡು ಬೆಂಕಿ ಹತ್ಕೊಂಡಿತ್ತು, ಅಕಸ್ಮಾತ್ ರೈಲ್ ಒಳಗಡೆ ಆಗ್ಬಿಟ್ಟಿದ್ದೀರಿ, ಏನು ಕತೆ ಅನ್ನೋ ಭಯ ಇದೆ. ಆ ಭಯವನ್ನು ದೂರ ಮಾಡುವಂಥ ಜವಾಬ್ದಾರಿ ಈಗ BMRCL ಮೇಲಿದೆ. ನೋಡೋಣ ಏನು ಹೇಳ್ತಾರೆ ಅಂತ.